ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೂ ತಟ್ಟಿದೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನಲ್ಲಿದ್ದೀನಿ. ಇಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಮೆನುವನ್ನು ಕಟ್ ಮಾಡಲಾಗಿದೆ. ದೋಸೆ ಹಾಗೂ ಪೂರಿ ತಯಾರಿಕೆಗೆ ಈಗಾಗಲೇ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳಿಗೆ ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಲಿಮಿಟೇಷನ್ ಮಾಡ್ಕೊಂಡು ಇಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿ ತಕ್ಕ ಮಟ್ಟಿಗೆ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಅಲ್ಲಿಗೆ ಬರ್ತಿರುವಂತಹ ಬಡ ರೋಗಿಗಳು ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೋಟೆಲ್ ಸಿಬ್ಬಂದಿಯ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಲೈವ್ ಐಟಮ್ಸ್ ಅಂದರೆ ಪೂರಿ ಆಗಿರ್ಬೋದು, ದೋಸೆ, ಇವುಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏಜೆನ್ಸಿಗಳು ಕೂಡ ನಿಮಗೆ ನಾಳೆ ಮತ್ತೆ ಗ್ಯಾಸ್ ಸರಬರಾಜು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇಲ್ಲಿರುವಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ನಗರದಲ್ಲಿರುವಂತಹ ಕೆಲವು ಸರ್ಕಾರಿ ಆಸ್ಪತ್ರೆಗಳಿಗೆ ಇದೀಗ ಗ್ಯಾಸ್ ಸರಬರಾಜು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಂತಹ ಪರಿಣಾಮ ಅದರ ಎಫೆಕ್ಟ್ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಸೂಪರ್ವೈಸರ್ ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಎಫೆಕ್ಟ್ 2 ಡೇಸಿಂದ ಇತ್ತು, ಬಟ್ ನಮಗೆ ರೆಗ್ಯುಲರ್ಗಿಂತ ಸ್ವಲ್ಪ ಕಡಿಮೆ ಬರ್ತಿದೆ ಸಿಲಿಂಡರು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಈಗ ಎಲ್ಲ ಐಟಮ್ಗಳಿದೆ, ಏನೇನು ಕಡಿಮೆ ಮಾಡಿದ್ರಿ? ಸೊ ನಾವು ದೋಸೆ ಪೂರಿನ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಅದು ಜಾಸ್ತಿ ಸಿಲಿಂಡರ್ ಯೂಸ್ ಆಗುತ್ತೆ ಅನ್ನಲಿಕ್ಕೆ ಸ್ಟಾಪ್ ಮಾಡಿದ್ದೀವಿ. ಈಗ ಎಷ್ಟು ದಿನಕ್ಕಾಗುವಷ್ಟು ಇದೆ? ಇವತ್ತು ನಾಳೆಗೆ ಆಗ್ತದೆ. ಏಜೆನ್ಸಿ ಹತ್ರ ನಮ್ಮ ಓನರ್ ಮಾತಾಡಿದ್ದಾರೆ, ಸಪ್ಲೈ ಮಾಡ್ತೀವಿ, ನಾವು ಆಸ್ಪತ್ರೆಗೆ ಡಿಸ್ಟರ್ಬ್ ಆಗಬಾರ್ದು, ಆ ರೀತಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಸಪ್ಲೈ ಮಾಡಿದ್ದಾರೆ. ಈಗ ಯಾಕಂದರೆ ಎಸೆನ್ಷಿಯಲ್ ಆಗಿರೋದ್ರಿಂದ ಇಲ್ಲಿ ರೋಗಿಗಳು ಬರ್ತಿರೋದ್ರಿಂದ ಎಲ್ರಿಗೂ ಊಟದ ವ್ಯವಸ್ಥೆ ಈಗ ಆಗ್ತಿದೆಯಾ? ಆಗ್ತಿದೆ. ಏನು ತೊಂದರೆ ಏನಿಲ್ಲ. ಪಬ್ಲಿಕ್ ಇದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರಿಗೆಲ್ಲ ಏನು ಸಮಸ್ಯೆ ಆಗದೆ ರೀತಿ ನೋಡ್ಕೊತಾ ಇದ್ದೀವಿ. ದೋಸೆ ಮತ್ತು ಪೂರಿ ಎರಡೇ ಐಟಮು. 2 ದಿನಕ್ಕೆ ಆಗಷ್ಟಿದೆ, ನಾಳೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೂ ತಟ್ಟಿದೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನಲ್ಲಿದ್ದೀನಿ. ಇಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಮೆನುವನ್ನು ಕಟ್ ಮಾಡಲಾಗಿದೆ. ದೋಸೆ ಹಾಗೂ ಪೂರಿ ತಯಾರಿಕೆಗೆ ಈಗಾಗಲೇ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳಿಗೆ ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಲಿಮಿಟೇಷನ್ ಮಾಡ್ಕೊಂಡು ಇಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿ ತಕ್ಕ ಮಟ್ಟಿಗೆ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಅಲ್ಲಿಗೆ ಬರ್ತಿರುವಂತಹ ಬಡ ರೋಗಿಗಳು ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೋಟೆಲ್ ಸಿಬ್ಬಂದಿಯ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಲೈವ್ ಐಟಮ್ಸ್ ಅಂದರೆ ಪೂರಿ ಆಗಿರ್ಬೋದು, ದೋಸೆ, ಇವುಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏಜೆನ್ಸಿಗಳು ಕೂಡ ನಿಮಗೆ ನಾಳೆ ಮತ್ತೆ ಗ್ಯಾಸ್ ಸರಬರಾಜು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇಲ್ಲಿರುವಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ನಗರದಲ್ಲಿರುವಂತಹ ಕೆಲವು ಸರ್ಕಾರಿ ಆಸ್ಪತ್ರೆಗಳಿಗೆ ಇದೀಗ ಗ್ಯಾಸ್ ಸರಬರಾಜು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಂತಹ ಪರಿಣಾಮ ಅದರ ಎಫೆಕ್ಟ್ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಸೂಪರ್ವೈಸರ್ ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಎಫೆಕ್ಟ್ 2 ಡೇಸಿಂದ ಇತ್ತು, ಬಟ್ ನಮಗೆ ರೆಗ್ಯುಲರ್ಗಿಂತ ಸ್ವಲ್ಪ ಕಡಿಮೆ ಬರ್ತಿದೆ ಸಿಲಿಂಡರು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಈಗ ಎಲ್ಲ ಐಟಮ್ಗಳಿದೆ, ಏನೇನು ಕಡಿಮೆ ಮಾಡಿದ್ರಿ? ಸೊ ನಾವು ದೋಸೆ ಪೂರಿನ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಅದು ಜಾಸ್ತಿ ಸಿಲಿಂಡರ್ ಯೂಸ್ ಆಗುತ್ತೆ ಅನ್ನಲಿಕ್ಕೆ ಸ್ಟಾಪ್ ಮಾಡಿದ್ದೀವಿ. ಈಗ ಎಷ್ಟು ದಿನಕ್ಕಾಗುವಷ್ಟು ಇದೆ? ಇವತ್ತು ನಾಳೆಗೆ ಆಗ್ತದೆ. ಏಜೆನ್ಸಿ ಹತ್ರ ನಮ್ಮ ಓನರ್ ಮಾತಾಡಿದ್ದಾರೆ, ಸಪ್ಲೈ ಮಾಡ್ತೀವಿ, ನಾವು ಆಸ್ಪತ್ರೆಗೆ ಡಿಸ್ಟರ್ಬ್ ಆಗಬಾರ್ದು, ಆ ರೀತಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಸಪ್ಲೈ ಮಾಡಿದ್ದಾರೆ. ಈಗ ಯಾಕಂದರೆ ಎಸೆನ್ಷಿಯಲ್ ಆಗಿರೋದ್ರಿಂದ ಇಲ್ಲಿ ರೋಗಿಗಳು ಬರ್ತಿರೋದ್ರಿಂದ ಎಲ್ರಿಗೂ ಊಟದ ವ್ಯವಸ್ಥೆ ಈಗ ಆಗ್ತಿದೆಯಾ? ಆಗ್ತಿದೆ. ಏನು ತೊಂದರೆ ಏನಿಲ್ಲ. ಪಬ್ಲಿಕ್ ಇದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರಿಗೆಲ್ಲ ಏನು ಸಮಸ್ಯೆ ಆಗದೆ ರೀತಿ ನೋಡ್ಕೊತಾ ಇದ್ದೀವಿ. ದೋಸೆ ಮತ್ತು ಪೂರಿ ಎರಡೇ ಐಟಮು. 2 ದಿನಕ್ಕೆ ಆಗಷ್ಟಿದೆ, ನಾಳೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೂ ತಟ್ಟಿದೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನಲ್ಲಿದ್ದೀನಿ. ಇಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಮೆನುವನ್ನು ಕಟ್ ಮಾಡಲಾಗಿದೆ. ದೋಸೆ ಹಾಗೂ ಪೂರಿ ತಯಾರಿಕೆಗೆ ಈಗಾಗಲೇ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳಿಗೆ ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಲಿಮಿಟೇಷನ್ ಮಾಡ್ಕೊಂಡು ಇಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿ ತಕ್ಕ ಮಟ್ಟಿಗೆ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಅಲ್ಲಿಗೆ ಬರ್ತಿರುವಂತಹ ಬಡ ರೋಗಿಗಳು
ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೋಟೆಲ್ ಸಿಬ್ಬಂದಿಯ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಲೈವ್ ಐಟಮ್ಸ್ ಅಂದರೆ ಪೂರಿ ಆಗಿರ್ಬೋದು, ದೋಸೆ, ಇವುಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏಜೆನ್ಸಿಗಳು ಕೂಡ ನಿಮಗೆ ನಾಳೆ ಮತ್ತೆ ಗ್ಯಾಸ್ ಸರಬರಾಜು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇಲ್ಲಿ ಬರುವಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ನಗರದಲ್ಲಿರುವಂತಹ ಕೆಲವು ಸರ್ಕಾರಿ ಆಸ್ಪತ್ರೆಗಳಿಗೆ ಇದೀಗ ಗ್ಯಾಸ್ ಸರಬರಾಜು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಂತಹ ಪರಿಣಾಮ ಅದರ ಎಫೆಕ್ಟ್ ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಸೂಪರ್ವೈಸರ್ ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಎಫೆಕ್ಟ್ 2 ಡೇಸಿಂದ ಇತ್ತು, ಬಟ್ ನಮಗೆ ರೆಗ್ಯುಲರ್ಗಿಂತ ಸ್ವಲ್ಪ ಕಡಿಮೆ ಬರ್ತಿದೆ ಸಿಲಿಂಡರು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಈಗ ಎಲ್ಲ ಐಟಮ್ಗಳಿದೆ, ಏನೇನು ಕಡಿಮೆ ಮಾಡಿದ್ರಿ? ಸೊ ನಾವು ದೋಸೆ, ಪೂರಿನ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಅದು ಜಾಸ್ತಿ ಸಿಲಿಂಡರ್ ಯೂಸ್ ಆಗುತ್ತೆ ಅನ್ನಲಿಕ್ಕೆ ಸ್ಟಾಪ್ ಮಾಡಿದ್ದೀವಿ. ಈಗ ಎಷ್ಟು ದಿನಕ್ಕಾಗುವಷ್ಟು ಇದೆ? ನಮ್ಮ ಇವತ್ತು ನಾಳೆಗೆ ಆಗ್ತದೆ. ಏಜೆನ್ಸಿ ಹತ್ರ ನಮ್ಮ ಓನರ್ ಮಾತಾಡಿದ್ದಾರೆ, ಸಪ್ಲೈ ಮಾಡ್ತೀವಿ, ನಾವು ಆಸ್ಪತ್ರೆಗೆ ಡಿಸ್ಟರ್ಬ್ ಆಗಬಾರ್ದು, ಆ ರೀತಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಸಪ್ಲೈ ಮಾಡಿದ್ದಾರೆ. ಈಗ ಯಾಕಂದರೆ ಎಸೆನ್ಷಿಯಲ್ ಆಗಿರೋದ್ರಿಂದ ಇಲ್ಲಿ ರೋಗಿಗಳು ಬರ್ತಿರೋದ್ರಿಂದ ಎಲ್ರಿಗೂ ಊಟದ ವ್ಯವಸ್ಥೆ ಈಗ ಆಗ್ತಿದೆಯಾ? ಆಗ್ತಿದೆ. ಏನು ತೊಂದರೆ ಏನಿಲ್ಲ. ಪಬ್ಲಿಕ್ ಇದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರಿಗೆಲ್ಲ ಏನು ಸಮಸ್ಯೆ ಆಗದೆ ರೀತಿ ನೋಡ್ಕೊತಾ ಇದ್ದೀವಿ. ದೋಸೆ ಮತ್ತು ಪೂರಿ ಎರಡೇ ಐಟಮು. 2 ದಿನಕ್ಕೆ ಆಗಷ್ಟಿದೆ, ನಾಳೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೂ ತಟ್ಟಿದೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನಲ್ಲಿದ್ದೀನಿ. ಇಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಮೆನುವನ್ನು ಕಟ್ ಮಾಡಲಾಗಿದೆ. ದೋಸೆ ಹಾಗೂ ಪೂರಿ ತಯಾರಿಕೆಗೆ ಈಗಾಗಲೇ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳಿಗೆ, ಅವರೇ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಲಿಮಿಟೇಷನ್ ಮಾಡಿಕೊಂಡು ಇಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿ ತಕ್ಕ ಮಟ್ಟಿಗೆ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಅಲ್ಲಿಗೆ ಬರ್ತಿರುವಂತಹ ಬಡ ರೋಗಿಗಳು, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೋಟೆಲ್ ಸಿಬ್ಬಂದಿಯ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಲೈವ್ ಐಟಮ್ಸ್ ಅಂದರೆ ಪೂರಿ ಆಗಿರ್ಬೋದು, ದೋಸೆ, ಇವುಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏಜೆನ್ಸಿಗಳು ಕೂಡ ನಿಮಗೆ ನಾಳೆ ಮತ್ತೆ ಗ್ಯಾಸ್ ಸರಬರಾಜು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇಲ್ಲಿ ಬರುವಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ನಗರದಲ್ಲಿರುವಂತಹ ಕೆಲವು ಸರ್ಕಾರಿ ಆಸ್ಪತ್ರೆಗಳಿಗೆ ಇದೀಗ ಗ್ಯಾಸ್ ಸರಬರಾಜು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಂತಹ ಪರಿಣಾಮ ಅದರ ಎಫೆಕ್ಟ್ ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಸೂಪರ್ವೈಸರ್ ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಎಫೆಕ್ಟ್ 2 ಡೇಸಿಂದ ಇತ್ತು, ಬಟ್ ನಮಗೆ ರೆಗ್ಯುಲರ್ಗಿಂತ ಸ್ವಲ್ಪ ಕಡಿಮೆ ಬರ್ತಿದೆ ಸಿಲಿಂಡರು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಈಗ ಎಲ್ಲ ಐಟಮ್ಗಳಿದೆ, ಏನೇನು ಕಡಿಮೆ ಮಾಡಿದ್ರಿ? ಸೊ ನಾವು ದೋಸೆ, ಪೂರಿನ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಅದು ಜಾಸ್ತಿ ಸಿಲಿಂಡರ್ ಯೂಸ್ ಆಗುತ್ತೆ ಅನ್ನಲಿಕ್ಕೆ ಸ್ಟಾಪ್ ಮಾಡಿದ್ದೀವಿ. ಈಗ ಎಷ್ಟು ದಿನಕ್ಕಾಗುವಷ್ಟು ಇದೆ? ನಮ್ಮ ಇವತ್ತು ನಾಳೆಗೆ ಆಗ್ತದೆ. ಏಜೆನ್ಸಿ ಹತ್ರ ನಮ್ಮ ಓನರ್ ಮಾತಾಡಿದ್ದಾರೆ, ಸಪ್ಲೈ ಮಾಡ್ತೀವಿ, ನಾವು ಆಸ್ಪತ್ರೆಗೆ ಡಿಸ್ಟರ್ಬ್ ಆಗಬಾರ್ದು, ಆ ರೀತಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಸಪ್ಲೈ ಮಾಡಿದ್ದಾರೆ. ಈಗ ಯಾಕಂದರೆ ಎಸೆನ್ಷಿಯಲ್ ಆಗಿರೋದ್ರಿಂದ ಇಲ್ಲಿ ರೋಗಿಗಳು ಬರ್ತಿರೋದ್ರಿಂದ ಎಲ್ರಿಗೂ ಊಟದ ವ್ಯವಸ್ಥೆ ಈಗ ಆಗ್ತಿದೆಯಾ? ಆಗ್ತಿದೆ. ಏನು ತೊಂದರೆ ಏನಿಲ್ಲ. ಪಬ್ಲಿಕ್ ಇದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರಿಗೆಲ್ಲ ಏನು ಸಮಸ್ಯೆ ಆಗದೆ ರೀತಿ ನೋಡ್ಕೊತಾ ಇದ್ದೀವಿ. ದೋಸೆ ಮತ್ತು ಪೂರಿ ಎರಡೇ ಐಟಮು. 2 ದಿನಕ್ಕೆ ಆಗಷ್ಟಿದೆ, ನಾಳೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯ ಹೋಟೆಲ್ ಸೂಪರ್ವೈಸರ್ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.